ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲವ್ಲಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗಳಿಗೆ ಅಂತ ಮೀಶೋನಲ್ಲಿ ಒಂದು ಬಟ್ಟೆನ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಅದು. ಈ ಬಟ್ಟೆನ ನಾನು ನನ್ನ ಮಗಳಿಗೆ ಅಂತ ಆರ್ಡ್ರ್ ಮಾಡಿದ್ದೆ. ಅವಳು ಕೂಡ ನನ್ನ ಜೊತೆಗೆ ಅನ್ಪ್ಯಾಕ್ ಮಾಡೋದಕ್ಕೆ ಬಂದಿದ್ದಾಳೆ. ನಾನು ಬಟ್ಟೆನ ನೋಡ್ತಾ ಇದ್ದೆ ಮೀಶೋ ಆ್ಯಪ್ನಲ್ಲಿ. ಆದರೆ ನನಗಿಷ್ಟ ಆಗೋದು ನಮ್ಮ ಅಮ್ಮನಿಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಸರಿ ಬಿಡು, ಅವ್ರಿಗೆ ಇಷ್ಟ ಆಗೋದನ್ನು ತರಿಸೋಣ ಅಂತ ಅಂದ್ಕೊಂಡು ಅವ್ರಿಗೆ ಫೋಟೋಸ್ ಎಲ್ಲ ತೋರಿಸಿ ಯಾವ ಡ್ರೆಸ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿ ಅವ್ರು ಸೆಲೆಕ್ಟ್ ಮಾಡಿರೋ ಬಟ್ಟೆನೇ ಆರ್ಡರ್ ಮಾಡಿದ್ದು. ನನಗೆ ಬೇರೆ ಬೇರೆ ಬಟ್ಟೆಗಳು ಇಷ್ಟ ಆಗಿದ್ದವು, ಅದನ್ನೇ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮ ಇದೇ ಬಟ್ಟೆ ಇರಲಿ, ಈ ಕಲರ್ ಚೆನ್ನಾಗಿದೆ ಅಂತ ಹೇಳಿ ತರಿಸಿದ್ರು. ತುಂಬಾ ಚೆನ್ನಾಗಿದೆ ಇದು ಕೂಡ, ನೋಡ್ತಾ ಇರ್ಬೋದು. ನಮ್ಮ ಹೆಣ್ಮಕ್ಳಿಗೆ ಯಾವುದಾದ್ರೂ ಬಟ್ಟೆ ಮಗಳಿಗೆ ಅಂತ ತಗೊಂಡ್ರೆ ತುಂಬಾ ಖುಷಿಯಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಮತ್ತು ನಾನು ಇದನ್ನು ಮೀಶೋನಲ್ಲಿ ಬರೀ ಫೋಟೋ ನೋಡಿದಾಗ ಇದಕ್ಕೆ ಬೋನಿ ಕೊಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ ಮೇಲೇ ಗೊತ್ತಾಯಿತು. ಆಮೇಲೆ ಕಟ್ಕೊಳ್ಳೋದಕ್ಕೆ ಹಿಂದೆಗಡೆ ಕಟ್ಕೊಳ್ಳೋದಕ್ಕೆ ಕಸಿ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ. ಸೊ ನೀವು ನೋಡ್ತಾ ಇರ್ಬೋದು, ಹಿಂದೆಗಡೆ ಟೈ ಮಾಡ್ಕೊಳ್ಳೋದಕ್ಕೆ ಕಸಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಲೈನಿಂಗ್ ಕೂಡ ಇದೆ. ಚೆನ್ನಾಗಿದೆ ಲೈನಿಂಗು. ಬೇರೆ ಕಡೆ ಎಲ್ಲ ನಾವು ತೊಗೊಂಡಿದ್ದೀವಿ, ಆದರೆ ಬಟ್ಟೆ ಒಳಗಡೆ ಲೈನಿಂಗು ಬಟ್ಟೆ ವಾಶ್ ಮಾಡ್ತಾ ಅದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಒಳಗಡೆ ಏನು ಲೈನಿಂಗ್ ಇರುತ್ತಲ್ವ, ಅದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ನೀವು ನೋಡಿ, ನನ್ನ ಮಗಳಿಗೆ ಇವಾಗ ಹಾಕ್ತೀನಿ. ಬಟ್ಟೆ ಮೇಲೇ ಹಾಕಿದ್ದೆ, ಹಾಗಾಗಿ ಲೂಸ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಅದನ್ನು ಭುಜದ ಹತ್ರ ಎಲ್ಲ ಲೂಸ್ ಆಗಿತ್ತು. ಅದಕ್ಕೆ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಭುಜದ ಹತ್ರ ಲೂಸ್ ಆದರೆ ಹೇಗೆ ನಾವು ಟೈ ಮಾಡ್ಬೋದಂತ. ಅದೇ ಥರ ಟೈ ಮಾಡಿದ್ದೀನಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.